ಸೊ ಇಲ್ಲಿ ತನಕ ನಾವೇನು ಕಲ್ತ್ವಿ, ವಿ ಲರ್ನ್ಡ್ ಅಬೌಟ್ ಡಿಸ್ಪರ್ಷನ್ ಆಫ್ ಲೈಟ್, ವಿ ಲರ್ನ್ಡ್ ಅಬೌಟ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಈಗ ನಾವು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಗ್ಗೆ ನೋಡೋಣ. ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ಕೆಲವೊಂದು ಸಬ್ ಟಾಪಿಕ್ಸ್ ಇದೆ. ಮೊದಲೇದು ಬಂದ್ಬಿಟ್ಟು ಟಿಂಡಲ್ ಎಫೆಕ್ಟ್. ನೀವು ಆಗಲೇ ಇದನ್ನು ಪ್ರೀವಿಯಸ್ ಕ್ಲಾಸಸಲ್ಲಿ ಕಲ್ತಿರಬೇಕು, ಆಯಿತಾ. ಟಿಂಡಲ್ ಎಫೆಕ್ಟ್ ಇಸ್ ದ ಫಿನಾಮಿನನ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್. ನಿಮಗೆ ಕೊಲಾಯ್ಡ್ ಅಂದರೆ ಆಗಲೇ ಗೊತ್ತಿರಬೇಕಲ್ವಾ, ಯು ವುಡ್ ಹವ್ ಲರ್ನ್ಡ್ ಇಟ್ ಇನ್ ಕೆಮಿಸ್ಟ್ರಿ. ಸೊ ಈ ಕೊಲಾಯ್ಡಲ್ಲಿ ಲೈಟ್ ಹೋದಾಗ ಏನಾಗುತ್ತೆ, ಲೈಟು ಸ್ಕ್ಯಾಟರ್ ಆಗುತ್ತೆ, ಆಯಿತಾ. ಸೊ ವೆನ್ ಅ ಬೀಮ್ ಆಫ್ ಲೈಟ್ ಸ್ಟ್ರೈಕ್ಸ್ ಮೈನ್ಯೂಟ್ ಪಾರ್ಟಿಕಲ್ಸ್ ಆಫ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ಅರ್ತ್ಸ್ ಅಟ್ಮಾಸ್ಫಿಯರಲ್ಲಿ ಚಿಕ್ಕದು ಎಷ್ಟೊಂದು ಪಾರ್ಟಿಕಲ್ಸ್ ಇರುತ್ತಲ್ವಾ, ಧೂಳಿರ್ಬೋದು, ಗಾಳಿನೇ ಇರ್ಬೋದು, ವಾಟರ್ ಮಾಲಿಕ್ಯೂಲ್ಸ್ ಇರ್ಬೋದು. ಸೊ ಡಸ್ಟ್, ಏರ್, ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದ ಪಾತ್ ಆಫ್ ದ ಬೀಮ್ ಬಿಕಮ್ಸ್ ವಿಸಿಬಲ್, ಆಯಿತಾ. ಇದ್ರದ್ದು ಒಂದು ಎಕ್ಸಾಂಪಲ್ ಅಂದರೆ ಸನ್ಲೈಟ್ ಪಾಸಿಂಗ್ ಥ್ರೂ ಅ ಕ್ಯಾನಪಿ ಆಫ್ ಅ ಫಾರೆಸ್ಟ್. ಸೊ ಇಲ್ಲಿ ನೋಡಿದ್ರೆ ಈ ಇಮೇಜಲ್ಲಿ ಏನಿದೆ, ಫಾರೆಸ್ಟ್ದು ಕ್ಯಾನಪಿ ಇದೆ ಅಲ್ವಾ. ಸೊ ಈ ಫಾರೆಸ್ಟ್ ಕ್ಯಾನಪಿಯಲ್ಲಿ ಆಬ್ವಿಯಸ್ಲಿ ಧೂಳಿರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ, ಬೇರೆ ಎಲ್ಲ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಆ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸಿಂದ ದ್ಯಾಟ್ ಅಟ್ಮಾಸ್ಫಿಯರ್ ಕ್ಯಾನ್ ಬಿ ಕನ್ಸಿಡರ್ಡ್ ಅ ಕೊಲಾಯ್ಡ್. ಸೊ ಈ ಲೈಟು ಕ್ಯಾನಪಿ ಮೂಲಕ ಹೋದಾಗ ನಮಗೆ ಈ ಥರ ಸ್ಕ್ಯಾಟರ್ ಆಗಿ ಕಾಣುತ್ತೆ. ಇದನ್ನು ಇನ್ನೊಂದು ಕಡೆ ನೀವು ಎಲ್ಲಿ ನೋಡ್ಬೋದು ಅಂದರೆ, ನೀವು ಯಾವುದಾದ್ರೂ ತುಂಬ ಧೂಳಿರೋ ರೂಮಿಗೆ ಹೋದರೆ ಮತ್ತು ಸೂರ್ಯನ ಬೆಳಕು ಅದು ಹೋಗ್ತಿದ್ರೆ ಲೈಟ್ ಪಾರ್ಟಿಕಲ್ಸ್ ಎಲ್ಲ ಕಾಣುತ್ತೆ ಅಲ್ವಾ ನಿಮಗೆ. ಸೊ ಅಲ್ಲೂ ಕೂಡ ನಮಗೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಟಿಂಡಲ್ ಎಫೆಕ್ಟ್ ಕಾಣುತ್ತೆ, ಆಯಿತಾ. ಮತ್ತು ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ದ ಕಲರ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಕ್ಯಾಟ್ರಿಂಗ್ ಪಾರ್ಟಿಕಲ್ಸ್. ಸೊ ನಾನಿಲ್ಲಿ ಒಂದು ಸ್ಪೆಕ್ಟ್ರಮ್ ಬರೆದಿದ್ದೀನಿ. ದೇರ್ ಇಸ್ ವೈಲೆಟ್ ಆಲ್ ದ ವೇ ಟು ರೆಡ್. ಮತ್ತು ಈ ನಂಬರ್ಸ್ ಏನು ಕೆಳಗಡೆ, ದೀಸ್ ಆರ್ ದ ವೇವ್ ಲೆಂತ್ಸ್ ಆಫ್ ದ ಲೈಟ್. ಸೊ ಪ್ರತಿ ಲೈಟ್ ಬೇರೆ ಕಲರ್ದು ಬೇರೆ ವೇವ್ ಲೆಂತ್ ಇರುತ್ತೆ, ಆಯಿತಾ. ಸೊ ಬ್ಲೂ ಬಂದ್ಬಿಟ್ಟು ಆರ್ ವೈಲೆಟ್ ಬಂದ್ಬಿಟ್ಟು ಹ್ಯಾಸ್ ದ ಶಾರ್ಟೆಸ್ಟ್ ವೇವ್ ಲೆಂತ್ ವಿಚ್ ಇಸ್ 400 ನ್ಯಾನೋಮೀಟರ್ಸ್. ರೆಡ್ ಬಂದ್ಬಿಟ್ಟು ಹ್ಯಾಸ್ ದ ಹೈಯೆಸ್ಟ್ ವೇವ್ ಲೆಂತ್ ವಿಚ್ ಇಸ್ 800 ನ್ಯಾನೋಮೀಟರ್ಸ್. ಸೊ ನಮಗೇನು ಗೊತ್ತು, ಕಲರ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಸ್ಕ್ಯಾಟ್ರಿಂಗ್ ಪಾರ್ಟಿಕಲ್ಸ್. ಸೊ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ವೆರಿ ಸ್ಮಾಲ್ ಅಥವಾ ವೆರಿ ಫೈನ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಇಟ್ ಸ್ಕ್ಯಾಟರ್ಸ್ ಲೈಟ್ ಆಫ್ ಶಾರ್ಟರ್ ವೇವ್ ಲೆಂತ್ಸ್, ಅಂದರೆ ಇಟ್ ಸ್ಕ್ಯಾಟರ್ಸ್ ಬ್ಲೂ ಲೈಟ್. ಸೊ ನಾವೇನು ಹೇಳ್ತೀವಿ, ಫೈನ್ ಪಾರ್ಟಿಕಲ್ಸ್ ಸೊ ಫೈನ್ ಪಾರ್ಟಿಕಲ್ ಸ್ಕ್ಯಾಟರ್ ಬ್ಲೂ ಲೈಟ್. ಸೊ ಫೈನ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಪಾರ್ಟಿಕಲ್ ಇದ್ದರೆ ಇಟ್ ವಿಲ್ ಸ್ಕ್ಯಾಟರ್ ಲೈಟ್ ಅಮಂಗ್ ದಿ ಅದರ್ ವೇವ್ ಲೆಂತ್ಸ್, ಆಯಿತಾ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ನಿಮ್ಮದು ಪಾರ್ಟಿಕಲ್ಸ್ ತುಂಬ ದೊಡ್ಡದಾಗಿದ್ದರೆ ಇಟ್ ಸ್ಕ್ಯಾಟರ್ಸ್ ವೈಟ್ ಲೈಟ್ ಇಟ್ ಸೆಲ್ಫ್. ಸೊ ವೆರಿ ಬಿಗ್ ಪಾರ್ಟಿಕಲ್ಸ್ ಸೊ ವೆರಿ ಬಿಗ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ವೈಟ್ ಲೈಟ್. ಸೊ ಇಲ್ಲಿ ಏನು ನೋಡ್ಬೋದು, ಫೈನ್ ಪಾರ್ಟಿಕಲ್ಸ್, ವೆರಿ ಚಿಕ್ಕ ಪಾರ್ಟಿಕಲ್ಸ್ ಏನಾಗುತ್ತೆ, ಸ್ಕ್ಯಾಟರ್ ಬ್ಲೂ ಲೈಟ್. ಮತ್ತು ತುಂಬ ದೊಡ್ಡ ಪಾರ್ಟಿಕಲ್ಸು ಸ್ಕ್ಯಾಟರ್ ವೈಟ್ ಲೈಟ್. ಆಮೇಲೆ ಫೈನ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಪಾರ್ಟಿಕಲ್ ವಿಲ್ ಸ್ಕ್ಯಾಟರ್ ಲೈಟ್ ಅಲಾಂಗ್ ದ ಸ್ಪೆಕ್ಟ್ರಮ್ ಅಕಾರ್ಡಿಂಗ್ ಟು ಇಟ್ಸ್ ವೇವ್ ಲೆಂತ್. ಮತ್ತು ಅಕ್ಕ ಇದು ಏನಿದು, ದ ಶಾರ್ಟೆಸ್ಟ್ ವೇವ್ ಲೆಂತ್ ಇಸ್ ಆ್ಯಕ್ಚುಲಿ ವೈಲೆಟ್ ಅಲ್ವಾ, ಅದು ಯಾಕೆ ನೀವು ಬ್ಲೂ ಲೈಟ್ ಅಂತ ಹೇಳ್ತಿದ್ರಿ ಅಂತ ನೀವು ಪ್ರಶ್ನೆ ಕೇಳ್ತಿರ್ಬೋದು. ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಎವ್ರಿಥಿಂಗ್ ಫ್ರಮ್ ವೈಲೆಟ್ ಟು ಬ್ಲೂ ಎಲ್ಲ ಚಿಕ್ಕ ವೇವ್ ಲೆಂತ್ ಇರುತ್ತಲ್ವಾ. ಸೊ ಅದನ್ನು ನಾವು ಒಟ್ಟಿಗೆ ಗೂಡಿ ಏನಂತ ಕರಿತೀವಿ, ಬ್ಲೂ ಲೈಟ್ ಅಂತ ಕರಿತೀವಿ, ಆಯಿತಾ. ಸೊ ಇಡೀ ಸೈಡ್ ಆಫ್ ದ ಸ್ಪೆಕ್ಟ್ರಮ್ನ ನಾವು ಬ್ಲೂ ಲೈಟ್ ಅಂತ ಕರಿತೀವಿ. ಸೊ ಇಲ್ಲೆಲ್ಲ ನಾವು ಏನು ಕಲ್ತ್ವಿ, ವಿ ಲರ್ನ್ಡ್ ಅಬೌಟ್ ಟಿಂಡಲ್ ಎಫೆಕ್ಟ್. ಈ ಎಫೆಕ್ಟ್ ನಿಮಗೆ ನೆನಪಿರೋದು ತುಂಬ ಇಂಪಾರ್ಟೆಂಟು. ಟಿಂಡಲ್ ಒಬ್ಬರು ಸೈಂಟಿಸ್ಟ್ ಅಲ್ವಾ. ಸೊ ಅವ್ರು ಏನು ಹೇಳಿದ್ರು, ಫೆನಾಮಿನನ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇಸ್ ಟಿಂಡಲ್ ಎಫೆಕ್ಟ್. ಇದು ರಿಯಲ್ ಲೈಫಲ್ಲಿ ಎಲ್ಲಿ ನೋಡ್ತೀವಿ ಅದನ್ನು ಕೂಡ ನಾವು ನೋಡ್ತೀವಿ. ಸೊ ನಾನು ಹೇಳಿದ್ನಲ್ಲ, ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ವಿ ಸಿ ವೇರಿಯಸ್ ಡಿಫ್ರೆಂಟ್ ಥಿಂಗ್ಸ್ ಅಂತ. ಎರಡನೇದು ಬಂದ್ಬಿಟ್ಟು ವೈ ಇಸ್ ದ ಸ್ಕೈ ಬ್ಲೂ. ಸೊ ನೀವು ಹೊರಗಡೆ ಹೋಗ್ಬಿಟ್ಟು ಆಕಾಶ ನೋಡಿದ್ರೆ ಯಾವಾಗಲೂ ಬ್ಲೂವೇ ಇರುತ್ತಲ್ವಾ. ಯಾಕೆ ಈ ಬ್ಲೂ ಇರುತ್ತೆ? ದೇರ್ ಆರ್ ಮೆನಿ ರೀಸನ್ಸ್. ದ ಫಸ್ಟ್ ಒನ್ ಇಸ್ molecules of air and other fine particles in the atmosphere have size smaller than the wavelength of visible light. So ನಮ್ಮದು ಲೈಟ್ದು ವೇವ್ ಲೆಂತ್ ಇರುತ್ತಲ್ವಾ, ಆ ಲೈಟು ವೇವ್ ಲೆಂತ್ಗಿಂತ ಚಿಕ್ಕದಾಗಿರೋ ಪಾರ್ಟಿಕಲ್ಸ್ ನಮ್ಮದು ಅಟ್ಮಾಸ್ಫಿಯರ್ ಇರುತ್ತೆ. ಈ ಪಾರ್ಟಿಕಲ್ಸ್ ಯಾವುದು? ಏರ್ ಆ್ಯಂಡ್ ಅದರ್ ಫೈನ್ ಪಾರ್ಟಿಕಲ್ಸ್. ಅಂದರೆ ಈ ಧೂಳು ಅದು ಇದು ಎಲ್ಲ, ದೇ ಆರ್ ವೆರಿ ಸ್ಮಾಲ್ ಆ್ಯಂಡ್ ದೇ ಆರ್ ಸ್ಮಾಲರ್ ದೆನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್.
ಸೊ ಈ ಸನ್ಲೈಟು ಈ ಅಟ್ಮಾಸ್ಫಿಯರ್ ಮೂಲಕ ಪಾಸ್ ಆದಾಗ ಏನಾಗುತ್ತೆ, ಇಟ್ ಈಸ್ ಪಾಸಿಂಗ್ ಥ್ರೂ ದೀಸ್ ಫೈನ್ ಪಾರ್ಟಿಕಲ್ಸ್ ಅಲ್ವಾ. ಸೊ ಏನಾಗುತ್ತೆ, ದೇ ಸ್ಕ್ಯಾಟರ್ ದ ಬ್ಲೂ ಕಲರ್. ನಾನು ಏನು ಹೇಳಿದೆ, ತುಂಬ ಚಿಕ್ಕದಾಗಿರೋ ಪಾರ್ಟಿಕಲ್ಸು ದೇ ಸ್ಕ್ಯಾಟರ್ ಲೈಟ್ ಶಾರ್ಟರ್ ವೇವ್ ಲೆಂತ್. ಶಾರ್ಟರ್ ವೇವ್ ಲೆಂತ್ ಲೈಟ್ ಯಾವುದು, ಬ್ಲೂ ಕಲರ್. ಸೊ ಶಾರ್ಟರ್ ವೇವ್ ಲೆಂತ್ ಲೈಟ್ ಸ್ಕ್ಯಾಟರ್ ಮಾಡಿ ಏನಾಗುತ್ತೆ, ನಮ್ಮದು ಆಕಾಶ ನೀಲಿಯಾಗಿ ಕಾಣುತ್ತೆ. ಸೊ ದ ಸ್ಕೈ ಅಪಿಯರ್ಸ್ ಬ್ಲೂ. ಆಯಿತಾ. ಸೊ ಏನು ಹೇಳಬೇಕು ನೀವು, the particles are very very fine, they are smaller than the wavelength of visible light, and when sunlight passes through the atmosphere, sunlight ಈ atmosphere ಮೂಲಕ ಪಾಸ್ ಆಗ್ತಿದ್ದಾಗ ಈ ಬ್ಲೂ ಲೈಟು ಸ್ಕ್ಯಾಟರ್ ಆಗುತ್ತೆ. ಯಾಕೆ ಸ್ಕ್ಯಾಟರ್ ಆಗುತ್ತೆ, ಬಿಕಾಸ್ ದ ವೇವ್ ಲೆಂತ್ ಇಸ್ ಶಾರ್ಟ್. ಮತ್ತು ಇನ್ನೊಂದು ಏನು ನೀವು ನೆನ್ಪಿಟ್ಕೋಬೇಕು ಅಂದರೆ, ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್ ದೇ ವುಡ್ ನಾಟ್ ಹ್ಯಾವ್ ಬಿನ್ ಎನಿ ಸ್ಕ್ಯಾಟ್ರಿಂಗ್. ಈ ಅಟ್ಮಾಸ್ಫಿಯರ್ ಇದರಿಂದನೇ ನಮಗೆ ಲೈಟ್ ಸ್ಕ್ಯಾಟರ್ ಆಗ್ತಿದೆ. ಏನು ಪಾರ್ಟಿಕಲ್ಸೇ ಇಲ್ಲ ಅಂದರೆ ನಮಗೆ ಸ್ಕ್ಯಾಟ್ರಿಂಗ್ ಆಗ್ತಿತ್ತಾ, ಇಲ್ಲ ಅಲ್ವಾ. ದೆನ್ ದ ಸ್ಕೈ ವುಡ್ ಹ್ಯಾವ್ ಲುಕ್ಡ್ ಡಾರ್ಕ್. ನಮಗೆ ಲೈಟೇ ಕಾಣ್ತಿರ್ಲಿಲ್ಲ. ದೇ ವುಡ್ ಬಿ ನೋ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಫ್ ಎನಿ ವೇವ್ ಲೆಂತ್. ನಮಗೆ ಲೈಟೇ ಕಾಣ್ತಿರ್ಲಿಲ್ಲ. ಇಟ್ ವುಡ್ ಹ್ಯಾವ್ ಬಿನ್ ಪಿಚ್ ಡಾರ್ಕ್. ಓಕೆ. ಸೊ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟು ಇನ್ನೊಂದು ಫೆನೋಮಿನಾ ನೋಡೋಣ, ದ ಕಲರ್ ಆಫ್ ದ ಸನ್ ಎಟ್ ಸನ್ರೈಸ್ ಆರ್ ಸನ್ಸೆಟ್. ಸೊ ನೀವು ಯಾವತ್ತಾದರೂ ಸನ್ರೈಸ್ ಅಥವಾ ಸನ್ಸೆಟ್ ನೋಡಿದರೆ ಏನು ಅಬ್ಸರ್ವ್ ಮಾಡ್ತೀರಾ, ದ ಸನ್ ಅಪಿಯರ್ಸ್ ಬ್ರೈಟ್ ಆರೆಂಜ್ ಆರ್ ಬ್ರೈಟ್ ರೆಡ್. ಇದು ಯಾಕಾಗುತ್ತೆ ನೋಡೋಣ ಆಯಿತಾ. ಸೊ ಮೊದಲೇದಾಗಿ ಆಟ್ ನೂನ್ ಅಂದರೆ 12 o'clock ಟೈಮಲ್ಲಿ ಸನ್ಲೈಟ್ ಟ್ರಾವೆಲ್ಸ್ ಅ ಶಾರ್ಟರ್ ಡಿಸ್ಟೆನ್ಸ್ ಥ್ರೂ ದಿ ಅಟ್ಮಾಸ್ಫಿಯರ್. ಅಂದರೆ ಅದು ಡೈರೆಕ್ಟ್ ಓವರ್ ಹೆಡ್ ಇರುತ್ತಲ್ವಾ. ಸೊ ಅಟ್ಮಾಸ್ಫಿಯರಲ್ಲಿ ಅದು ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಆಗಿ ಏನಾಗುತ್ತೆ, ಇಟ್ ಅಪಿಯರ್ಸ್ ವೈಟ್ ಬಿಕಾಸ್ ಓನ್ಲಿ ಅ ಲಿಟಲ್ ಆಫ್ ದ ಬ್ಲೂ ಆ್ಯಂಡ್ ವೈಲೆಟ್ ರೈಸ್ ಆರ್ ಸ್ಕ್ಯಾಟರ್ಡ್. ಸೊ ನಾನು ಏನು ಹೇಳಿದೆ ಮೊದಲೇದಾಗಿ, ದ ಪಾರ್ಟಿಕಲ್ಸ್ ಇನ್ ದಿ ಅಟ್ಮಾಸ್ಫಿಯರ್ ಆರ್ ವೆರಿ ಫೈನ್ ಆ್ಯಂಡ್ ದೇ ಸ್ಕ್ಯಾಟರ್ ಬ್ಲೂ ಲೈಟ್ ಅಲ್ವಾ. ಸ್ಕ್ಯಾಟ್ರಿಂಗ್ ಆಫ್ ಬ್ಲೂ ಲೈಟ್ ಯಾಕಾಗುತ್ತೆ ನಮಗೆ ಆಗಲೇ ಅರ್ಥ ಆಯಿತು. ಬಟ್ ಈ ಡಿಸ್ಟೆನ್ಸ್ ಥ್ರೂ ದ ಅಟ್ಮಾಸ್ಫಿಯರ್ ಕಡಿಮೆ ಆದಾಗ ಜಸ್ಟ್ ಲಿಟಲ್ ಬ್ಲೂ ಮತ್ತು ವೈಲೆಟ್ ಲೈಟು ಸ್ಕ್ಯಾಟರ್ ಆಗುತ್ತೆ. ಮತ್ತು ನಾನು ಏನು ಹೇಳಿದೆ ಸಾಕಷ್ಟು ಮುಂಚೆ ಏನು ಹೇಳಿದ್ದೆ, ವೈಟ್ ಈಸ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಅಲ್ವಾ. ಸೊ ವೈಟಲ್ಲಿ ಎಲ್ಲ ಕಲರ್ಸು ಇರುತ್ತೆ. ಸೊ ಬರೀ ಸ್ವಲ್ಪ ಬ್ಲೂ ಮತ್ತು ವೈಲೆಟ್ ಸ್ಕ್ಯಾಟರ್ ಆದರೆ ಆ ಲೈಟು ಇನ್ನೂ ವೈಟ್ ಥರನೇ ಕಾಣುತ್ತೆ. ಆದರೆ ಆಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಟೈಮ್ ಎಲ್ಲಿರುತ್ತೆ ಸನ್ನು, ಇಟ್ ವಿಲ್ ಬಿ ನಿಯರ್ ದ ಹೊರೈಸನ್ ಅಲ್ವಾ. ಹೊರೈಸನ್ ಅಂತ ಏನು ಆಗಲೇ ಹೇಳ್ಕೊಟ್ಟಲ್ವಾ. ಸೊ ಬಿಕಾಸ್ ಇಟ್ ಈಸ್ ನಿಯರ್ ದ ಹೊರೈಸನ್, ಇಟ್ ಟ್ರಾವೆಲ್ಸ್ ಅ ಲಾರ್ಜರ್ ಡಿಸ್ಟೆನ್ಸ್ ಇನ್ ದಿ ಅಟ್ಮಾಸ್ಫಿಯರ್. ಆಯಿತಾ. ಈ ಲಾರ್ಜ್ ಡಿಸ್ಟೆನ್ಸ್ ಇನ್ ದ ಅಟ್ಮಾಸ್ಫಿಯರ್ ಟ್ರಾವೆಲ್ ಆಗ್ತಿರೋದ್ರಿಂದ ಈ ಬ್ಲೂ ಲೈಟ್ ಫುಲ್ ಸ್ಕ್ಯಾಟರ್ ಆಗಿಬಿಡುತ್ತೆ. ಆಯಿತಾ. ಆಲ್ ದ ಬ್ಲೂ ಲೈಟ್ ಇಸ್ ಸ್ಕ್ಯಾಟರ್ಡ್ ಅವೇ ಡ್ಯೂ ಟು ದ ಫೈನ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್. ಅಂದರೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸಿಂದ ಎಲ್ಲ ಸ್ಕ್ಯಾಟರ್ ಆಗಿಬಿಡುತ್ತೆ. ಏನು ಮಿಗುತ್ತೆ ನಮಗೆ, ವಿ ಆರ್ ಲೆಫ್ಟ್ ವಿತ್ red light, that is light of higher wavelength. So red light longer wavelength reaches our eyes. ಸೊ ಅದಕ್ಕೆ ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಸೂರ್ಯನ ಬೆಳಕು ಬ್ರೈಟ್ ಆರೆಂಜ್ ಅಥವಾ ಬ್ರೈಟ್ ರೆಡ್ ಥರ ಕಾಣುತ್ತೆ. ಸೊ ಈ ಡಯಾಗ್ರಾಮಲ್ಲಿ ನೋಡಿದ್ರೆ ಅದೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಸೊ ಆಟ್ ದ ಹೊರೈಸನ್ ಅಂದರೆ ಸನ್ರೈಸ್ ಆರ್ ಸನ್ಸೆಟ್ ಟೈಮಲ್ಲಿ ಈ ಬ್ಲೂ ಲೈನ್ ಏನು ತೋರಿಸ್ತಿದೆ ನಮಗೆ, ದಟ್ ಈಸ್ ದ ಅಟ್ಮಾಸ್ಫಿಯರ್ ಆಫ್ ದಿ ಅರ್ತ್ ಅಲ್ವಾ. ಸೊ ಏನಾಗ್ತಿದೆ, ಇಟ್ ಈಸ್ ಟ್ರಾವೆಲಿಂಗ್ ಅ ಲಾರ್ಜರ್ ಡಿಸ್ಟೆನ್ಸ್ ಥ್ರೂ ದಿ ಅಟ್ಮಾಸ್ಫಿಯರ್. ಅಂದರೆ ಈ ಡಿಸ್ಟೆನ್ಸು ಥ್ರೂ ದಿ ಅಟ್ಮಾಸ್ಫಿಯರ್ ಅಲ್ವಾ. ಸೊ ಇಟ್ ಈಸ್ ಟ್ರಾವೆಲಿಂಗ್ ಅ ಲಾರ್ಜರ್ ಡಿಸ್ಟೆನ್ಸ್ ಥ್ರೂ ದಿ ಅಟ್ಮಾಸ್ಫಿಯರ್. ಸೊ ಏನಾಗ್ತಿದೆ, ಬ್ಲೂ ಲೈಟ್ ಈಸ್ ಸ್ಕ್ಯಾಟರ್ಡ್ ಅವೇ. ಸೊ ಬ್ಲೂ ಲೈಟ್ ಎಲ್ಲ ಸ್ಕ್ಯಾಟರ್ ಆಗಿಬಿಟ್ಟು ಏನು ಮಿಗುತ್ತೆ ನಮಗೆ, ದ ಸನ್ ಅಪಿಯರ್ಸ್ ಆರೆಂಜಿಶ್ ಆರ್ ರೆಡಿಶ್. ಸೊ ಅದಕ್ಕೆ ಸನ್ರೈಸ್ ಸನ್ಸೆಟ್ ಟೈಮಲ್ಲಿ ಇದಾಗುತ್ತೆ. ಬಟ್ ಸನ್ ಮೇಲ್ಗಡೆ ಇದ್ದಾಗ ಅಂದರೆ ನೂನ್ ಟೈಮ್ ಅವ್ರ 12 o'clock ಏನಾಗುತ್ತೆ, ದ ಸನ್ಲೈಟ್ ಟ್ರಾವೆಲ್ಸ್ ಅ ಶಾರ್ಟರ್ ಡಿಸ್ಟೆನ್ಸ್ ಥ್ರೂ ದಿ ಅಟ್ಮಾಸ್ಫಿಯರ್. ಈ ಡಿಸ್ಟೆನ್ಸ್ಗಿಂತ ಎಷ್ಟು ಕಡಿಮೆ ಇದೆ ಅಲ್ವಾ. ಇಟ್ ಈಸ್ ಟ್ರಾವೆಲಿಂಗ್ ಅ ಶಾರ್ಟ್ ಡಿಸ್ಟೆನ್ಸ್ ಥ್ರೂ ದಿ ಅಟ್ಮಾಸ್ಫಿಯರ್. ಸೊ ಲೆಸ್ ಬ್ಲೂ ಲೈಟ್ ಇಸ್ ಸ್ಕ್ಯಾಟರ್ಡ್ ಆ್ಯಂಡ್ ದ ಲೈಟ್ ಅಪಿಯರ್ಸ್ ವೈಟ್. ಆಯಿತಾ. ಸೊ 12 o'clock ಟೈಮಲ್ಲಿ ಏನಂತ ಕಾಣುತ್ತೆ ನಮಗೆ, ಇಟ್ ವಿಲ್ ಬಿ ವೈಟ್ ಸನ್ಲೈಟ್. ಸನ್ರೈಸ್ ಸನ್ಸೆಟ್ ಟೈಮಲ್ಲಿ ಇಟ್ ವಿಲ್ ಬಿ ಬ್ರೈಟ್ ರೆಡ್ ಲೈಟ್. ಈಗ ನಾವು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ತೋರ್ಸೋಕ್ಕೆ ಈ ನಾನು ಹೇಳಿದ್ನಲ್ಲ ಸನ್ರೈಸ್ ಸನ್ಸೆಟ್ ಟೈಮಲ್ಲಿ ಇಟ್ ವಿಲ್ ಬಿ ಬ್ರೈಟ್ ರೆಡ್ ಆರ್ ಬ್ರೈಟ್ ಆರೆಂಜ್ನ ತೋರ್ಸೋಕ್ಕೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಆಯಿತಾ. ಸೊ ಇಲ್ಲಿ ನಂದು ಸೆಟಪ್ ನೋಡೋಣ ಆಯಿತಾ. ಸೊ ಇದು ಏನು, ಇದು ನಂದು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ, ಇಟ್ ಈಸ್ ಅ ಕನ್ವರ್ಜಿಂಗ್ ಲೆನ್ಸ್ ಅಲ್ವಾ. ಬಟ್ ನಮ್ಮದು ಫೋಕಸಲ್ಲಿರೋ ಲೈಟ್ ಅಂದರೆ ಫೋಕಸಲ್ಲಿ ನಂದು ಆಬ್ಜೆಕ್ಟ್ ಇದ್ದರೆ ಲೈಟ್ ರೇಸ್ ಹೇಗೆ ಹೊರಗಡೆ ಬರುತ್ತೆ, ಇಫ್ ದ ಲೈಟ್ ಈಸ್ ಇನ್ಸಿಡೆಂಟ್ ಫ್ರಮ್ ದ ಫೋಕಸ್ ಇಟ್ ಪಾಸಸ್ ಪ್ಯಾರಲಲಿ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನಾವು ಪ್ರೀವಿಯಸ್ ಚಾಪ್ಟ್ರಲ್ಲಿ ಎಷ್ಟೊಂದು ಸತಿ ನಾನು ಹೇಳಿದ್ದೀನಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಂದು ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ. ಇದು ನಂದು ಏನು, ಲೈಟ್ ಸೋರ್ಸ್. ಸೊ ಹೇಗೆ ಪಾಸ್ ಆಗುತ್ತೆ,
ಲೆನ್ಸ್ ಮೂಲಕ ಹೋದಾಗ ಇಟ್ ಪಾಸಸ್ ಪ್ಯಾರಲಲಿ ಅಲ್ವಾ. ಮತ್ತು ಇದೇನಿದು, ದಿಸ್ ಇಸ್ ಜಸ್ಟ್ ಅ ವಾಟರ್ ಟ್ಯಾಂಕ್. ವಾಟರ್ ಟ್ಯಾಂಕ್ ಅಂದರೆ ಏನು, ಕ್ಯೂಬಾಯ್ಡಲ್ಲಿ ಮೇಲ್ಗಡೆ ಟಾಪ್ನ ಕಟ್ ಮಾಡಿಬಿಟ್ರೆ ನಮಗೆ ವಾಟರ್ ಟ್ಯಾಂಕ್ ಸಿಗುತ್ತಲ್ವಾ. ಸೊ ಹೇಗಿರುತ್ತೆ, ಹೀಗೆ. ಸೊ ಸರೌಂಡಿಂಗ್ 4 ಸೈಡ್ಸ್ ಇರುತ್ತೆ, ಕೆಳಗಡೆ ಏನು ದಟ್ ವಿಲ್ ಬಿ ದ 5th ಸೈಡ್ ಆಫ್ ದ ಬೇಸ್. ಸೊ ಅದೇ ಥರ ಒಂದು ವಾಟರ್ ಟ್ಯಾಂಕ್ ಇರುತ್ತೆ. ಮತ್ತು ಅದರ ಪಕ್ಕ ಒಂದು ಕಾರ್ಡ್ಬೋರ್ಡ್ ಶೀಟ್ ಹಾಕಿದ್ದಾರೆ ಆಯಿತಾ. ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ಅವರು ಒಂದು ಸರ್ಕಲ್ ಕಟ್ಔಟ್ ಮಾಡಿದ್ದಾರೆ. ಸೊ ಹೇಗೆ ಕಾಣುತ್ತೆ, ಇದು ಫ್ರಂಟ್ ವ್ಯೂ ಇಂದ ಹೀಗೆ ನಮ್ಮದು ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ಒಂದು ಸರ್ಕಲ್ ಈ ಥರ ಕಟ್ ಮಾಡಿದ್ದಾರೆ ಆಯಿತಾ. ಸೊ ಇದು ನಮ್ಮದು ಕಾರ್ಡ್ಬೋರ್ಡ್. ಈ ಕಾರ್ಡ್ಬೋರ್ಡ್ ಶೀಟ್ ಪಕ್ಕ ಅವರು ಮತ್ತೆ ಇನ್ನೊಂದು ಕಾನ್ವೆಕ್ಸ್ ಲೆನ್ಸೇ ಹಾಕಿದ್ದಾರೆ. ಯಾಕಂದರೆ ವೆನ್ ರೇಸ್ ಆಫ್ ಲೈಟ್ ಆರ್ ಇನ್ಸಿಡೆಂಟ್ ಪ್ಯಾರಲಲಿ ಆರ್ ಇನ್ಸಿಡೆಂಟ್ ಫ್ರಮ್ ಇನ್ಫಿನಿಟಿ ಟು ಅ ಕಾನ್ವೆಕ್ಸ್ ಲೆನ್ಸ್ ಏನಾಗುತ್ತೆ, ದೇ ಕನ್ವರ್ಜ್ ಬಿಹೈಂಡ್ ದ ಲೆನ್ಸ್ ಟು ದ ರೈಟ್ ಆಫ್ ದ ಲೆನ್ಸ್, ಅದು ಕನ್ವರ್ಜ್ ಆಗುತ್ತೆ ಅಲ್ವಾ. ಸೊ ಇದು ಕನ್ವರ್ಜ್ ಆಗಿ ಇದು ನಮ್ಮದು ಸ್ಕ್ರೀನ್ ಆಯಿತಾ. ಈ ಸ್ಕ್ರೀನ್ ಮೇಲೆ ನಮಗೆ ಇಮೇಜ್ ಫಾರ್ಮ್ ಆಗ್ತಿದೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಯೆಲ್ಲೋ ಸರ್ಕಲ್ ಕಾಣ್ತಿದೆ ಅಲ್ವಾ, ಇದು ಆ್ಯಕ್ಚುಲಿ ವೈಟ್ ಆಗಿರುತ್ತೆ. ನಮ್ಮದು ಸೋರ್ಸ್ ಆಫ್ ಲೈಟ್ ವೈಟ್ ಇದ್ದರೆ ನಮ್ಮದು ಈ ಇಮೇಜ್ ಫಾರ್ಮ್ ಆಗಿದ್ದು ಕೂಡ ವೈಟೇ ಇರುತ್ತೆ. ಸೊ ದಿಸ್ ಸರ್ಕಲ್ ಇಸ್ ದ ಇಮೇಜ್. ಸೊ ಇಮೇಜ್ನ ತೋರ್ಸೋಕ್ಕೆ ನಾವು ಸ್ಕ್ರೀನ್ ಹಾಕಿದ್ದೀವಿ, ಬಿಕಾಸ್ ದ ಇಮೇಜ್ ಇಸ್ ಆಲ್ವೇಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಸೊ ಬರೀ ನೀರಿದ್ದಾಗ ಹೀಗೆ ನಮಗೆ ಕಾಣುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಈ ವಾಟರ್ ಟ್ಯಾಂಕಲ್ಲಿ ಬರೀ ನೀರಿತ್ತಲ್ವಾ, ಸೊ ಈ ಬರೀ ನೀರಿಗೆ ನಾವು ಏನು ಆ್ಯಡ್ ಮಾಡ್ತೀವಿ, ವಿಲ್ ಆ್ಯಡ್ ಸೋಡಿಯಂ ಥಯೋಸಲ್ಫೇಟ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದೆರಡು ಆ್ಯಡ್ ಆದಾಗ ಏನಾಗುತ್ತೆ, ನಮಗೆ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ ಈ ಟ್ಯಾಂಕ್ ಒಳಗಡೆ. ಸೊ ಆವಾಗ ನಮ್ಮದು ಇಮೇಜ್ ಫಾರ್ಮ್ ಆಗಿದ್ದು ಹೇಗೆ ಚೇಂಜ್ ಆಗುತ್ತೆ ನೋಡೋಣ ಇಲ್ಲಿ. ಸೊ ಏನಾಗುತ್ತೆ, ದ ಲೈಟ್ ವಿಲ್ ಬಿ ಟ್ರಾವೆಲಿಂಗ್ ಥ್ರೂ ದ ವಾಟರ್ ಟ್ಯಾಂಕ್ ಅಲ್ವಾ. ಸೊ ವಾಟರ್ ಟ್ಯಾಂಕಲ್ಲಿ ಎಷ್ಟು ಸೈಡ್ಸ್ ಇದೆ, ಸೊ ಈ ಸೈಡಲ್ಲಿ ನಮ್ಮದು ಕಾರ್ಡ್ಬೋರ್ಡ್ ಶೀಟ್ ಇದೆ ಅಂತ ಅಂದ್ಕೊಳ್ಳೋಣ ಹೀಗೆ. ಸೊ ಈ 3 ಸೈಡಲ್ಲಿ ಏನೂ ಇಲ್ಲ, ಈ ಸೈಡಲ್ಲಿ ನಮ್ಮದು ಲೆನ್ಸ್ ಇದೆ ಅಲ್ವಾ, ದಿಸ್ ಇಸ್ ವೆರ್ ಆರ್ ಲೆನ್ಸಸ್. ಸೊ ಇಲ್ಲಿಂದ ಲೈಟ್ ಬರ್ತಿರೋದು, ಇಟ್ ಈಸ್ ಪಾಸಿಂಗ್ ಥ್ರೂ ದಿಸ್ ವಾಟರ್ ಟ್ಯಾಂಕ್, ದೆನ್ ದ ಲೈಟ್ ಈಸ್ ಗೋಯಿಂಗ್ ಥ್ರೂ ದ ಕಾರ್ಡ್ಬೋರ್ಡ್ ಶೀಟ್. ಸೊ ನಾನು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಏನು ಹೇಳಿದೆ, ವೆನ್ ದ ಲೈಟ್ ಇಸ್ ಪಾಸಿಂಗ್ ಥ್ರೂ ದ ಅಟ್ಮಾಸ್ಫಿಯರ್ ಫಾರ್ ಅ ಲಾರ್ಜರ್ ಡಿಸ್ಟೆನ್ಸ್ ಏನಾಗ್ತಿದೆ, ಎಲ್ಲ ಬ್ಲೂ ಲೈಟ್ ಸ್ಕ್ಯಾಟರ್ ಆಗಿಬಿಟ್ಟು ನಮಗೆ ಬರೀ ರೆಡ್ ಲೈಟ್ ಕಾಣುತ್ತೆ ಅಲ್ವಾ. ಸೊ ಅದೇ ಥರ ಈ ಎಕ್ಸ್ಪೆರಿಮೆಂಟಲ್ಲಿ ಕೂಡ ಈ ಕೊಲಾಯ್ಡಲ್ ಸೊಲ್ಯೂಷನ್ ಮೂಲಕ ನಮ್ಮದು ವೈಟ್ ಲೈಟ್ ಹೋಗ್ತಿದ್ದಾಗ ಏನಾಗುತ್ತೆ, ಎಲ್ಲ ಬ್ಲೂ ಲೈಟ್ ಸ್ಕ್ಯಾಟರ್ ಆಗಿಬಿಟ್ಟು ಈ ಹೋಲ್ ಮೂಲಕ ಹೋಗೋ ಲೈಟು ರೆಡ್ ಅಥವಾ ಆರೆಂಜ್ ಲೈಟ್ ಆಗುತ್ತೆ. ಸೊ ಈ ಸ್ಕ್ರೀನ್ ಮೇಲೆ ಯಾವ ಕಲರ್ದು ಇಮೇಜ್ ಫಾರ್ಮ್ ಆಗುತ್ತೆ, ನಮಗೆ ರೆಡ್ ಅಥವಾ ಆರೆಂಜ್ ಕಲರ್ದು ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಅದು ಯಾಕಾಗುತ್ತೆ, ಬಿಕಾಸ್ ಇಟ್ ಈಸ್ ಟ್ರಾವೆಲಿಂಗ್ ಅ ಲಾರ್ಜ್ ಡಿಸ್ಟೆನ್ಸ್ ಥ್ರೂ ದಿ ಅಟ್ಮಾಸ್ಫಿಯರ್ ಅಥವಾ ಥ್ರೂ ದ ಕೊಲಾಯ್ಡಲ್ ಸೊಲ್ಯೂಷನ್. ಸೊ ಅದು ಥ್ರೂ ದ ಕೊಲಾಯ್ಡಲ್ ಸೊಲ್ಯೂಷನ್ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಬ್ಲೂ ಲೈಟ್ನ ಸ್ಕ್ಯಾಟರ್ ಮಾಡಿಬಿಟ್ಟು ನಮಗೆ ಕೊನೆಯದಾಗಿ ಆರೆಂಜ್ ಆರ್ ರೆಡ್ ಇಮೇಜ್ ಸಿಗುತ್ತೆ. ಸೊ ಆ ಬ್ಲೂ ಲೈಟ್ ಸ್ಕ್ಯಾಟರ್ ಆಗಿದ್ದನ್ನ ಹೇಗೆ ನೋಡೋದು, ನೀವು ಈ ಟ್ಯಾಂಕ್ನ ಈ ಸೈಡು ಅಥವಾ ಈ ಸೈಡು ಅಥವಾ ಈ ಸೈಡು, ಸೊ ಈ 3 ಸೈಡಲ್ಲಿ ಯಾವುದೇ ಒಂದು ಸೈಡ್ ನೋಡಿದ್ರೆ ನಿಮಗೆ ಬ್ಲೂಯಿಶ್ ಟಿಂಜ್ ಥರ ಕಾಣುತ್ತೆ. ವೈ, ಯಾಕಂದರೆ ಆ ಬ್ಲೂ ಲೈಟ್ ಸ್ಕ್ಯಾಟರ್ ಆಗಿದ್ದು ನಿಮಗೆ ಆವಾಗ ಕಾಣುತ್ತೆ ಆಯಿತಾ. ಸೊ ಇದರ ಮೂಲಕ ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಏನು ಹೇಳ್ಕೊಟ್ಟೆ, ವೈ ಇಸ್ ದ ಸನ್ ರೆಡ್ ಎಟ್ ಸನ್ರೈಸ್ ಸನ್ಸೆಟ್, ಇದನ್ನು ನಮಗೆ ರೀಇನ್ಫೋರ್ಸ್ ಆಯಿತು. ಸೊ ನಾವಿಲ್ಲಿ ಏನು ಕಂಕ್ಲೂಡ್ ಮಾಡ್ಬೋದು ಅಂದರೆ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಈ ಟ್ಯಾಂಕಲ್ಲಿ ಇದ್ದಿದ್ದು ಮೈಕ್ರೋಸ್ಕೋಪಿಕ್ ಸಲ್ಫರ್ ಪಾರ್ಟಿಕಲ್ಸ್ 2 to 3 ಮಿನಿಟ್ಸಲ್ಲಿ ಪ್ರೆಸಿಪಿಟೇಟ್ ಆಗುತ್ತೆ ಆಯಿತಾ. ಅದಾದಮೇಲೆ ನಾವು ಈ ಟ್ಯಾಂಕ್ನ ನೋಡಿದ್ರೆ 3 ಸೈಡ್ಸ್ ಅಂದರೆ ಈ ಸೈಡು, ಹಿಂದ್ಗಡೆ ಸೈಡು ಮತ್ತು ಈ ಸೈಡಿಂದ ನೋಡಿದ್ರೆ ವಿ ಸಿ ಬ್ಲೂ ಲೈಟ್ ಫ್ರಮ್ ದೋಸ್ 3 ಸೈಡ್ಸ್. ಮತ್ತು ಏನು ಕೊನೆ 4ನೇ ಸೈಡಲ್ಲಿ ಏನು ಕಾಣುತ್ತೆ, ವಿ ಅಬ್ಸರ್ವ್ ಆರೆಂಜ್ ರೆಡ್ ಆರ್ ಬ್ರೈಟ್ ಕ್ರಿಮ್ಸನ್. ಬ್ರೈಟ್ ಕ್ರಿಮ್ಸನ್ ಅಂದರೆ ಬ್ರೈಟ್ ರೆಡ್ ಲೈಟು 4th ಸೈಡ್ ಆಫ್ ದ ಟ್ಯಾಂಕ್ ಫೇಸಿಂಗ್ ದ ಸರ್ಕ್ಯುಲರ್ ಹೋಲ್, ಅಂದರೆ ಈ ಕಡೆ
ನಮಗೆ ಬ್ರೈಟ್ ರೆಡ್ ಲೈಟ್ ಕಾಣುತ್ತೆ ಮತ್ತು ಸ್ಕ್ರೀನ್ ಮೇಲೂ ಕೂಡ ನಮಗೆ ಬ್ರೈಟ್ ರೆಡ್ ಇಮೇಜೇ ಫಾರ್ಮ್ ಆಗುತ್ತೆ. ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲ್ ಆಗಿ ಮಾಡಿದ್ದೀವಿ. ಬನ್ನಿ ಈಗ ನೋಡೋಣ. ಸೊ ಈಗ ನಾವು ಈ ಚಾಪ್ಟರ್ದು ಲಾಸ್ಟ್ ಟಾಪಿಕಿಗೆ ಬರೋಣ ಆಯಿತಾ. ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟು ಕೂಡ ಲಾಸ್ಟ್ ಎಕ್ಸಾಂಪಲ್. ವೈ ಆರ್ ಡೇಂಜರ್ ಸೈನ್ಸ್ ರೆಡ್? ಸೊ ನೀವು ಸೈಕ್ಲಿಂಗ್ ಹೋದಾಗೆಲ್ಲ ಯು ಮೈಟ್ ಹವ್ ಸೀನ್ ಈ ಸ್ಟಾಪ್ ಸೈನ್ಗಳು. ಸೊ ಸ್ಟಾಪ್ ಸೈನ್ ಏನು ಮಾಡಬೇಕು ಇದನ್ನು ನೋಡಿದಾಗ ಯು ಶುಡ್ ಸ್ಟಾಪ್ ಫಾರ್ ಫ್ಯೂ ಸೆಕೆಂಡ್ಸ್ ನಿಂತ್ಬಿಟ್ಟು ಆದಮೇಲೆ ಹೋಗಬೇಕಲ್ವಾ. ಸೊ ಇದು ಎಲ್ಲರೂ ಇದನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಯಾರಿಗೂ ಇದು ಅಂದರೆ ಎಲ್ಲರಿಗೂ ಇದು ಕಾಣಬೇಕು. ಸೊ ಅದಕ್ಕೆ ಅವರು ರೆಡ್ಡಲ್ಲಿ ಹಾಕ್ತಾರೆ. ಯಾಕಂದರೆ ನಮಗೇನು ಗೊತ್ತು, ಅಟ್ಮಾಸ್ಫಿಯರಲ್ಲಿ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತಲ್ವಾ, ಆ ಚಿಕ್ಕ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಇಟ್ ಸ್ಕ್ಯಾಟರ್ಸ್ ಲೈಟ್ ಆಫ್ ಶಾರ್ಟರ್ ವೇವ್ ಲೆಂತ್ಸ್. ಸೊ ನಮ್ಗೆ ಏನು ಗೊತ್ತು, ದ ಬ್ಲೂ ಲೈಟ್ ಈಸ್ ದ ಶಾರ್ಟರ್ ವೇವ್ ಲೆಂತ್ ಲೈಟ್, ಅಂದರೆ 400 ನ್ಯಾನೋಮೀಟರ್ಸ್ ಅರೌಂಡ್ ಇರುತ್ತೆ. ರೆಡ್ ಲೈಟ್ ಈಸ್ ಸ್ಕ್ಯಾಟರ್ಡ್ ದ ಲೀಸ್ಟ್ ಬೈ ಫಾಗ್ ಆರ್ ಸ್ಮೋಕ್ ಬಿಕಾಸ್ ಆಫ್ ಇಟ್ಸ್ ಲಾರ್ಜ್ ವೇವ್ ಲೆಂತ್. ಅಂದರೆ ತುಂಬ ದೊಡ್ಡ ವೇವ್ ಲೆಂತ್ ಇದೆ ಅಲ್ವಾ ರೆಡ್ಗೆ. ಸೊ ಅದು ಸ್ಮಾಲ್ ಪಾರ್ಟಿಕಲ್ಸಲ್ಲಿ ಅದು ಜಾಸ್ತಿ ಸ್ಕ್ಯಾಟರ್ ಆಗಲ್ಲ ಆಯಿತಾ. ಸೊ ಆ ಸ್ಕ್ಯಾಟರ್ ಆಗಲ್ಲ ಅಂದರೆ ಏನಂತ ಹೇಳ್ಬೋದು ನಾವು, ಇಟ್ ಅಪಿಯರ್ಸ್ ಟು ಬಿ ದ ಸೇಮ್ ಕಲರ್ ಆ್ಯಟ್ ಆಲ್ ಡಿಸ್ಟೆನ್ಸಸ್. ಅಂದರೆ ನಾವು ಹತ್ರದಿಂದ ನೋಡಿದ್ರು ದೂರದಿಂದ ನೋಡಿದ್ರು ಅದು ರೆಡ್ ಥರನೇ ಕಾಣುತ್ತೆ ಆಯಿತಾ. ಅದು ತುಂಬ ಮುಖ್ಯ, ಯಾಕಂದರೆ ಎಲ್ಲರೂ ಈ ಸೈನ್ಗಳನ್ನ ನೋಡಬೇಕು ಆಯಿತಾ. ಸೊ ಮತ್ತೆ ನಾನು ಕಂಕ್ಲೂಡ್ ಮಾಡ್ತಿದ್ದೀನಿ. ರೆಡ್ ಲೈಟ್ ಇಸ್ ಸ್ಕ್ಯಾಟರ್ಡ್ ದ ಲೀಸ್ಟ್ ಬೈ ಫಾಗ್ ಆರ್ ಸ್ಮೋಕ್ ಡ್ಯೂ ಟು ದ ರೀಸನ್ ಇಸ್ ವೆರಿ ಇಂಪಾರ್ಟೆಂಟ್, ಡ್ಯೂ ಟು ಇಟ್ಸ್ ಲಾರ್ಜ್ ವೇವ್ ಲೆಂತ್. ಇದಕ್ಕೆ ನಾವು ಈ ಡೇಂಜರ್ ಸೈನ್ಗಳೆಲ್ಲ ರೆಡ್ಡಲ್ಲಿ ಮಾಡ್ತೀವಿ. ಸೊ ಇದ್ರ ಜೊತೆ ನಮ್ಮದು ಚಾಪ್ಟರ್ 11 ಅಂದರೆ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಚಾಪ್ಟರ್ ಮುಗೀತು. ಈ ಚಾಪ್ಟರ್ ನಾವು ಏನೇನೆಲ್ಲ ಕಲ್ತ್ವಿ, ವಿ ಲರ್ನ್ಡ್ ಅಬೌಟ್ ಹ್ಯೂಮನ್ ಐ ಆ್ಯಂಡ್ ಇಟ್ಸ್ ವೇರಿಯಸ್ ಫಂಕ್ಷನ್ಸ್, ಯಾಕೆ ಐಸ್ ಇಂಪಾರ್ಟೆಂಟು, ಮತ್ತು ಯಾಕೆ ನಮಗೆ 2 ಐಸ್ ಇರುತ್ತೆ. ದೆನ್ ವಿ ಆಲ್ಸೋ ಲರ್ನ್ಡ್ ಅಬೌಟ್ ಕೆಲವೊಂದು ಫೆನಾಮಿನಾ ಅಲ್ವಾ, ರೈನ್ಬೋ ಹೇಗಾಗುತ್ತೆ, ಲೈಟ್ ಹೇಗೆ ಸ್ಪ್ಲಿಟ್ ಆಗುತ್ತೆ 7 ಕಲರ್ಸ್ಗೆ, ಸನ್ಸೆಟ್ ಯಾಕೆ ರೆಡ್ ಇರುತ್ತೆ, ಸ್ಕೈ ಯಾಕೆ ಬ್ಲೂ ಇರುತ್ತೆ, ನಕ್ಷತ್ರಗಳು ಯಾಕೆ ಮಿಂಚುತ್ತೆ, ಅದೆಲ್ಲ ನಾವು ಕಲ್ತ್ವಲ್ಲ. ಸೊ ನಾನು ಈ ಚಾಪ್ಟ್ರಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಬಾರಲ್ಲಿ ನಾವು ನಮ್ಮದು ವಾಟ್ಸಾಪ್ ನಂಬರ್ ಮತ್ತು ನಮ್ಮದು ಇಮೇಲ್ ಕೂಡ ಹಾಕಿದ್ದೀವಿ. ಸೊ ನೀವು ನಿಮ್ಮ ಡೌಟ್ಸ್ನ ಅಲ್ಲೂ ಕೂಡ ಕಳಿಸ್ಬೋದು. ಆಲ್ ದಿ ಬೆಸ್ಟ್.